ಬಹಳ ನಿರೀಕ್ಷೆ ಅಂತೂ ಇದ್ದೇ ಇದೆ. ನಾನು ಕ್ವಿಕ್ ಆಗಿ ಇಟ್ನಾಳ್ ಸರ್ ಹತ್ರ ಹೋಗ್ತೀನಿ. ಇಟ್ನಾಳ್ ಸರ್, ಈ ಬಾರಿ ಬಜೆಟ್ ನಾನು ಆಗ್ಲೇ ಹೇಳಿದೆ, ಮೋಹನ್ ವಿಶ್ವ ಅವರು ಕೂಡ ಅದನ್ನೇ ಚರ್ಚೆ ಮಾಡಿದ್ರು, 1 ಲಕ್ಷ ರೂಪಾಯಿ ಜಾಸ್ತಿ ಸಂಬಳ ಅಂತೇಳಿ. ಆ 1 ಲಕ್ಷ ರೂಪಾಯಿನ ನಾನು ಎಷ್ಟು ಸೇವಿಂಗ್ಸ್ ಮಾಡಬಹುದು ಅಂತ ಏನಾದ್ರು ನಾನು ಕನ್ಸಿಟ್ಕೊಂಡ್ರೆ ಈ ಬಜೆಟ್ ನಿಂದ ಆ ಕನ್ಸನ್ನ ಇಟ್ಕೊಬಹುದಾ? 1 ಲಕ್ಷ ನೀವು ಈ ಸಂಬಳ ಎಲ್ಲಿ ತಗೊಳ್ತಾ ಇದ್ರೆ, ಬೆಂಗಳೂರಲ್ಲಿ ತಗೊಳ್ತಾ ಇದ್ರೆ ಸೇವಿಂಗ್ಸ್ ಅವಕಾಶ ತುಂಬಾ ಕಡಿಮೆ. ಬೇರೆ ನಗರಗಳು ಬೇರೆ ಬೇರೆ A-B ಕ್ಲಾಸ್ ಸಿಟೀಸ್ ಇದಾವಲ್ಲ, ಬೇರೆ ವಿಚಾರ ಅದು. ಆದ್ರೆ ಈ ಬಜೆಟ್ ಮುಂದೆ ಇರುವ ಸವಾಲುಗಳು ನಮ್ಮ ಹಣಕಾಸು ಮಂತ್ರಿಗಳು ಏನು ಯೋಚನೆ ಮಾಡಿದ್ರೆ ಅವರು ಗೊತ್ತಾಗುತ್ತೆ ನಮಗೆ. ಬಟ್ ನನಗೆ ನೋಡಿದಂಗೆ 2 ಥ್ರೆಟ್ಸ್ ವಿ ಹ್ಯಾವ್ ಟು ಮ್ಯಾನೇಜ್. ಈ ಬಜೆಟ್ ಮುಂದೆ ಇರೋ 2 ಅಪಾಯಗಳು ಅಥವಾ 2 ಸವಾಲುಗಳು. ಒಂದು, ಈ ಗ್ಲೋಬಲ್ ಸಿನಾರಿಯೋ ಚೇಂಜಿಂಗ್ ಎವ್ರಿ ಡೇ. ದಟ್ ಅಫೆಕ್ಟ್ಸ್ ಗ್ಲೋಬಲ್ ಎಕಾನಮಿ, ದಟ್ ಅಫೆಕ್ಟ್ಸ್ ಇಂಡಿಯನ್ ಎಕಾನಮಿ, ನಂಬರ್ 1. ನಂಬರ್ 2, ಬಹಳ ಜನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ದ AI ಇಂಪ್ಯಾಕ್ಟ್ ಆನ್ ಲೇಬರ್ ಫೋರ್ಸ್. ಈಗಾಗಲೇ AI ವಿಚಾರದಿಂದ ಅನೇಕ ಕಂಪನಿಗಳು ಕೆಲಸ ತೆಗಿತಾ ಇವೆ ಜನರನ್ನ. ಭಾರತದಂತ ಅತ್ಯಂತ ಬಿಗ್ಗೆಸ್ಟ್ ಲೇಬರ್ ಫೋರ್ಸ್ ಇರುವಂತಹ ದೇಶದಲ್ಲಿ AI ಅನ್ನು ನಾನು ಹೇಗೆ ಯೂಸ್ ಮಾಡಬೇಕು? ವಿಲ್ ವಿ ಹ್ಯಾವ್ ಅ ಸೆಪರೇಟ್ AI ಪಾಲಿಸಿ? ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು AI ಪಾಲಿಸಿಯನ್ನ ತರಬೇಕು ಅಂತ ಒಂದು ಯೋಚನೆ ನಡೆದಿದೆ. ನಾವು ಏನು ಅದಕ್ಕೆ, ವಾಟ್ ಈಸ್ ಅವರ್ ಇನಿಷಿಯೇಟಿವ್ ಟು ಸಿ ದಟ್ ಲೇಬರ್ ಫೋರ್ಸ್ ಇಸ್ ಪ್ರೊಟೆಕ್ಟೆಡ್? ಈಗ ಎಲ್ಲವೂ AI ಮೂಲಕ ಈ ಭಾಷೆ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ. ಹಿಂದೆ ಒಬ್ಬ ಮನುಷ್ಯನ ಉದ್ಯೋಗ ಅದು, ಈಗ ಉದ್ಯೋಗ ಹೋಯ್ತದು. ಸೊ ಹೀಗೆ AI ಏನೆಲ್ಲ ಮಾಡಬಹುದು ಇಲ್ಲಿ, ಮತ್ತು ಅದನ್ನು ಹೇಗೆ ನಾವು ನಿಯಂತ್ರಣ ಇಟ್ಕೋಬೇಕು ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದ ವರ್ಕರ್ಸ್. ಈ 2 ಸವಾಲುಗಳನ್ನು ನಾನು ಐ ಎಕ್ಸ್ಪೆಕ್ಟ್ ದಿಸ್ ಬಜೆಟ್ ಟು ಆನ್ಸರ್. ಅಮೆರಿಕ ಸುಂಕದ ಒಂದು ಭಯ ಬೇರೆ ದೇಶಗಳಲ್ಲಿದೆ, ಆದ್ರೆ ಭಾರತಕ್ಕೆ ಅಮೆರಿಕ ಸುಂಕ ಎಷ್ಟಾದ್ರಾಗ್ಲಿ ನಮ್ಮ ಉತ್ಪಾದನೆ ನಾವು ಜಾಸ್ತಿ ಮಾಡ್ತೀವಿ, ಮೇಕ್ ಇನ್ ಇಂಡಿಯಾ ಕಡೆ ಜಾಸ್ತಿ ಫೋಕಸ್ ಮಾಡ ಅಂತೇಳಿ. ಸೊ ಆ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಂಡು 5 ನಿಮಿಷ ಸರ್, ಆಗ ಕ್ವಿಕ್ ಆಗಿ ಆನ್ಸರ್ ಬೇಕು. ಈ ಬಾರಿ ಬಜೆಟ್ ಯಾಕಂದ್ರೆ ಏನು ಆಗಿಲ್ಲ. ಈಗಿನ ಸಿನಾರಿಯೋದಲ್ಲಿ, ಈಗಿನ ಒಂದು ಸಂದರ್ಭದಲ್ಲಿ ದ ಬಜೆಟ್ ಮಸ್ಟ್ ಅಡ್ರೆಸ್ ಮೇಕಿಂಗ್ ಪ್ರೊಡಕ್ಷನ್ ಈಸಿಯರ್ ಅಟ್ MSME ಲೆವೆಲ್ಗಳಲ್ಲಿ. ನೀವು ಯಾಕಂದ್ರೆ ಹೈಯೆಸ್ಟ್ ಎಂಪ್ಲಾಯರ್ ಇಸ್ MSME ಕ್ಷೇತ್ರಕ್ಕೆ ಈ ಬಜೆಟ್ ಇಂದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಸ್ ನಾಟ್ ಇನ್ ರಿಲೇಷನ್ ಟು ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಬೇಕಾಗುತ್ತೆ. ಈಸಿ ಕ್ರೆಡಿಟ್, ಈಸಿ ಟ್ಯಾಕ್ಸೇಷನ್, ಟ್ಯಾಕ್ಸ್ ವ್ಯಾಲ್ಯೂಯೇಷನ್, ಮತ್ತೆ ಸೋ ಮೆನಿ ಅದರ್ ಥಿಂಗ್ಸ್. ಪ್ರೊಡಕ್ಷನ್, ಅದಕ್ಕೆ ಕ್ಯಾಪಿಟಲ್ ಪ್ರೊಕ್ಯೂರ್ಮೆಂಟ್ ಹೆಲ್ಪ್ ಮಾಡೋದಾಗ್ಲಿ, ಅನೇಕ ವಿಚಾರಗಳು. MSME ಬಗ್ಗೆ ಹೇಳಿದ್ರೆ ಈಗ ಮನೆ ಕಟ್ಕೋಬೇಕು ಅನ್ನೋರ್ಗೆ ಆ ವಿಚಾರದಲ್ಲಿ ಅಗ್ಗ ಆಗುತ್ತಾ? ಮನೆ ಕಟ್ಟು ವಿಚಾರದಲ್ಲಿ ಬಹುಶಃ ಅಗ್ಗ ಆಗದವ್ರು ಕೂಡ ತುಂಬಾ ಹೊರೆ ಆಗ್ಲಾರ್ದು ಅಂತ ನನ್ನ ಕಾಮನ್ ಮೆನ್ಗಳು ಯೋಚನೆ ಇದೆ. ನಾನು ಮನೆ ಕಟ್ಟಬೇಕು ಅನ್ಕೊಂಡಿದ್ದೀನಿ, ನನಗೆ ಬರುವಂತ ಸಂಬಳ ಎಷ್ಟು, ನಾನು ಎಷ್ಟು ಸೇವಿಂಗ್ ಮಾಡಬಹುದು, ಎಷ್ಟು ಟ್ಯಾಕ್ಸ್ ಕಟ್ಟಬೇಕು. ಕೋರ್ ಸೆಕ್ಟರ್ ಸ್ಟೀಲ್ ಅಂಡ್ ಸಿಮೆಂಟ್ ಇದೆಯಲ್ಲ, ಅದು ಐ ಡೋಂಟ್ ಥಿಂಕ್ ಇಟ್ ವಿಲ್ ಮಚ್ ಅಫೆಕ್ಟ್. ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡುವಾಗ ಸಿನಾರಿಯೋ ಇಂಪೋರ್ಟೆಡ್ ಟು ಇಂಡಿಯಾ ಅನ್ನೋ ರೀತಿಯಲ್ಲಿತ್ತು, ಅಸೆಂಬಲ್ಡ್ ಇನ್ ಇಂಡಿಯಾ ಅನ್ನೋ ಹಂತಕ್ಕೆ ಬಂತು. ಇವಾಗ ಎಂಜಿನಿಯರ್ಡ್ ಇನ್ ಇಂಡಿಯಾ ಅನ್ನೋ ಹಂತಕ್ಕೆ ಹೋಗ್ಲಿ ಅನ್ನೋ ನಿರೀಕ್ಷೆ ಸರಿಯೇ. ಬಟ್ ಇದಕ್ಕೆ ಪೂರಕವಾಗಿ ಈ ಬಜೆಟ್ ನಲ್ಲಿ ಒಂದಷ್ಟು ಅಂಶಗಳು ಪ್ರಸ್ತಾಪ ಆಗಲೇಬೇಕು ಅನ್ನೋ ನಿರೀಕ್ಷೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಳಿಂದ ಅಂತೂ ಇದ್ದೇ ಇದೆ. ಅಲ್ಲ, ಅದಕ್ಕಿಂತ ಮುಂಚೆ ಮನೆ ಕಟ್ಟೋ ವಿಚಾರ ಮಾತಾಡಿದ್ರು. ಮನೆ ಕಟ್ಟೋ ವಿಚಾರದಲ್ಲಿ ಇವತ್ತು ಕರ್ನಾಟಕದವರು, ಬೆಂಗಳೂರವರು ತಲೆ ಕೆಡಿಸ್ಕೊಂಡಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ, DK ಶಿವಕುಮಾರ್ ಬೆಂಗಳೂರಲ್ಲಿ ಒಂದು ಪ್ಲಾನಿಂಗ್ ಅಪ್ರೂವಲ್ ತಗೋಬೇಕು ಅಂದ್ರೆ ಸ್ಕ್ವೇರ್ ಫೀಟ್ ₹100 ಲಂಚ ಕೊಡಬೇಕು. ಎ ಖಾತಾ ಕೊಡ್ತಾ ಇಲ್ಲ, ಬಿ ಖಾತಾ ಕೊಡ್ತಾ ಇಲ್ಲ, ಈ ಖಾತಾ ಕೊಡ್ತಾ ಇಲ್ಲ, ರಿಜಿಸ್ಟ್ರೇಷನ್ ಮಾಡಕ್ ಆಗ್ತಿಲ್ಲ. 7% ರಿಜಿಸ್ಟ್ರೇಷನ್. ತಲೆ ಕೆಡಿಸ್ಕೋಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ ಮಾಡೋ ಅಧ್ವಾನದ ಬಗ್ಗೆನೇ ಹೊರತು ಕೇಂದ್ರ ಸರ್ಕಾರದ ಬಗ್ಗೆ ಅಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್, ಆಯ್ತಲ್ಲ? ಇಲ್ಲಿ ನಾವು 1000 ಮಾತಾಡ್ಬೋದಮ್ಮ, ಜನಕ್ಕೆ ಗೊತ್ತಲ್ಲಿ ಆನ್ ಗ್ರೌಂಡ್ ರಿಯಾಲಿಟಿ. ನೆಕ್ಸ್ಟ್ ಈಗ ಆಮೇಲೆ ನೋಡಿ, ಒಂದು ಇದು ಚಾಲೆಂಜಿಂಗ್ ಬಜೆಟ್. ಯಾಕಂತ ಹೇಳಿದ್ರೆ ಗ್ಲೋಬಲ್ ಸಿನಾರಿಯೋ ಲಾಸ್ಟ್ ಒಂದು ವರ್ಷದಿಂದ ನೋಡ್ತಾ ಹೋದ್ರೆ ನಿಮ್ಗೆ ಅಮೆರಿಕ ಆಗ್ಬೋದು, ರಷ್ಯಾ ಉಕ್ರೇನ್ ಅದು ನಿಲ್ತಾ ಇಲ್ಲ ವಾರ ಆಗ್ಬೋದು, ಈಗ ಇಸ್ರೇಲ್ ಪ್ಯಾಲೆಸ್ತೈನ್ ಆಗ್ಬೋದು, ಎಲ್ಲ ನೋಡಿದಾಗ ಸೊ ಚಾಲೆಂಜಿಂಗ್ ಇತ್ತು. ಸೊ ಹಾಗಂತ ಬಡ್ಜೆಟ್ ಬರೋವರೆಗೂ ಕೈ ಕಟ್ಕೊಂಡು ಕುತ್ಕೊಳ್ಳಿಲ್ಲ. ಡೈನಾಮಿಕ್ ಆಗಿ ಆಯಾ ಟೈಮ್ ನಲ್ಲೇನೆ ಅಲ್ಲಲ್ಲೇನೆ ಆ ಇಶ್ಯೂಸ್ ನ ಸಾಲ್ವ್ ಮಾಡುವಂತ ಕೆಲಸಗಳಾಯ್ತು. ಫಾರ್ ಎಕ್ಸಾಂಪಲ್ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿ ಯುರೋಪಿಯನ್ ಯೂನಿಯನ್ ಜೊತೆ ಮಾಡ್ಕೊಂಡಂತ ಡೀಲ್ ಆಗ್ಬೋದು. ತಿರ್ಗಾ ಒಂದೆಡೆ ರಷ್ಯಾ ಜೊತೆನೂ 18 ವರ್ಷ ಸರ್, 18 ವರ್ಷ ಸರ್, 18 ವರ್ಷ ಇದಾದ ನಂತರ ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳಿದ್ರು. ಮಾತಾಡ್ಕೊಂಡಿರ್ಲಿ. ಎಂಟಿ ವೆಸಲ್ ಮೇಕ್ಸ್ ಲಾಟ್ ಆಫ್ ನಾಯ್ಸ್ ಅನ್ನೋಂಗೆ ನಾವೇನ್ ಮಾಡಕ್ಕಾಗಲ್ಲ, ಆಯ್ತಲ್ಲ? ಸೊ ಸ್ಟಾಟಿಕ್ ಆಗಿ ಅಲ್ಲಿದಲ್ಲೇ ನಡೀತಾ ಇದೆ. ತಿರ್ಗಾ ಮೇಲೆ ಮೇಕ್ ಇನ್ ಇಂಡಿಯಾ ಅಂತ ಬಂದಾಗ ಹೇಳದ್ನಲ್ಲ ನಿಮ್ಗೆ, ಮೊಬೈಲೇ ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ ಅವಧಿನಲ್ಲಿ ವರ್ಷಕ್ಕೆ ಹತ್ತತ್ರ 3 ಲಕ್ಷ ಕೋಟಿಯಷ್ಟು ಇನ್ಫ್ಯಾಕ್ಟ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇಂಪೋರ್ಟ್ ಆಗ್ತಾ ಇದ್ದಿತ್ತು.
ಆ 3 ಲಕ್ಷ ಕೋಟಿಯಷ್ಟು ಇಂಪೋರ್ಟ್ ಕಡಿಮೆ ಆಗಿರೋದು ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಸಿಂಪಲ್, ಈ ಒಂದು ಐಫೋನ್ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಇವತ್ತು ಇಲ್ಲೇ ಕೋಲಾರ ವಿಸ್ತ್ರಾನ್ ನರಸಾಪುರದಲ್ಲಿ ಆಯ್ತಲ್ಲ. ಶೋಮಿ ಮೊಬೈಲ್ ಎಂಐ ಅವ್ರದ್ದು ವೈಜಾಗ್ ಅಲ್ಲಿ 1 ನಿಮಿಷಕ್ಕೆ 1 ನಿಮಿಷ. ಸರ್ ನೀವ್ ಯಾಕೆ ಸರ್ ಕಾಂಗ್ರೆಸ್ ಸರ್ಕಾರ ಆಡ್ತಾ ಇದ್ದೀರಾ? ನಾನು ಮೊಬೈಲ್ ಬಗ್ಗೆ ಮಾತಾಡ್ತೀನಿ, ಸೆಮಿಕಂಡಕ್ಟರ್ ಬಗ್ಗೆ ಮಾತಾಡ್ತಾ ಶೋಮಿ ಮೊಬೈಲ್ ಇವತ್ತು ಶೋಮಿ ಮೊಬೈಲ್ 1 ನಿಮಿಷಕ್ಕೆ 1 ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಎಲ್ಲಿ? ವೈಜಾಗ್ ಅಲ್ಲಿ. ಅಷ್ಟೇ ಯಾಕೆ ನಿಮಗೆ ಟೂ ವೀಲರ್, ಏತರ್, ಟಿವಿಎಸ್ ಎಲೆಕ್ಟ್ರಿಕ್ ಗಾಡಿಗಳು ಎಲ್ಲ ಆಗ್ತಿರೋದು ಮ್ಯಾನುಫ್ಯಾಕ್ಚರ್ ಇಂಡಿಯಾದಲ್ಲೇನೆ. ನಿಮ್ಗೆ ಓಲಾ ಗಾಡಿ ಮ್ಯಾನುಫ್ಯಾಕ್ಚರ್ ಆಗ್ತದೆ ಇಂಡಿಯಾದಲ್ಲೇನೆ, ಟೊಯೋಟಾ ಗಾಡಿಗಳು ಇಂಡಿಯಾದಲ್ಲೇನೆ. ಸೊ ಮೇಕ್ ಇನ್ ಇಂಡಿಯಾ ಗ್ರ್ಯಾಂಡ್ ಸಕ್ಸಸ್ ನಿಮ್ ಕಣ್ಣು ಮುಂದೆ ಇದೆ. ನಿಮ್ ಕಣ್ಣು ಮುಂದೆ ಇರೋ ಉದಾಹರಣೆಗಳನ್ನ ನಾನು ಹೇಳ್ತಾ ಇರೋದು. ಇಷ್ಟೇ ಯಾಕೆ ಪೆನಕೊಂಡ ಹತ್ರ ಹೋಗಿ ಕಿಯಾ ಅವ್ರದ್ದು ದೊಡ್ಡ ಫ್ಯಾಕ್ಟರಿ 4 ಕಿಲೋಮೀಟರ್ ನಿಮ್ ಕಣ್ ಮುಂದೆ ಇರುವಂತ ಯೋಜನೆಗಳಿದು ಆಯ್ತಲ್ಲ. ಕಾಂಗ್ರೆಸ್ ಅವ್ರು ಏನೇ ಸುಳ್ಳು ಹೇಳ್ಬೋದು, ಒಂದ್ ಕಾಲ ಇತ್ತು ಸುಳ್ಳು ಹೇಳಿ ನಂಬಿಸ್ಬೋದು ಅಂತ. ಇದು ಸಾಮಾಜಿಕ ಜಾಲತಾಣದ ಯುಗ. ನಿಮ್ಮ ಸುಳ್ಳುಗಳನ್ನ ಜನ ನಂಬಲ್ಲ. ನಿಮ್ಮನ್ನ ಆಲ್ರೆಡಿ 3 ಸಲ ಕೂಡಿಸಿದಾಯ್ತು. ನೆಕ್ಸ್ಟ್ ರಾಜ್ಯದಲ್ಲಂತೂ 25 ವರ್ಷ ಅಧಿಕಾರಕ್ಕೆ ದೇವರಣಿಗೂ ಬರಲ್ಲ. ನಾಗೇಂದ್ರ ಸರ್, ಸಾಮಾನ್ಯ ಜನರ ವಿಚಾರವನ್ನ ಮಾತನಾಡ್ತಾ ಇದ್ವಿ. ಪೆಟ್ರೋಲ್, ಡೀಸೆಲ್, ಬೆಳ್ಳಿ, ಚಿನ್ನ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಇರೋದ್ರಿಂದ ನಿಮ್ಮ ನಿರೀಕ್ಷೆ ಅಂದ್ರೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ ನಿಮ್ಮ ನಿರೀಕ್ಷೆ ಐನೋ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಬಜೆಟ್ ನಿಂದಲೇ ಮಾನಿಟರ್ ಮಾಡ್ಲಿಕ್ಕೋ ಅಥವಾ ಎಲ್ಲದನ್ನು ಸೆಟಲ್ ಡೌನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಕೂಡ ನಿರೀಕ್ಷೆ ಏನಿದೆ ಅಂತ? ಮೇಡಮ್ ನೋಡಿ, ವಿಶೇಷವಾಗಿ ಎಲ್ಲೋ ಒಂದು ರೀತಿ ಕರ್ನಾಟಕ ರಾಜ್ಯಕ್ಕೆ ಈ ಬಾರಿ ನಮ್ಮ ಒಂದು ಮಾಹಿತಿ ಇರ್ತಕ್ಕಂಥ ಪ್ರಕಾರ, ಯಾಕಂದ್ರೆ ಜನಸಾಮಾನ್ಯರ ವಿಚಾರದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಕಾಂಗ್ರೆಸ್ ಸರ್ಕಾರ ಪೂರಕವಾಗಿ ಇಲ್ಲೊಂದು ಸಹಕಾರ ಕೊಟ್ಟಿದ್ರೆ ಕೈಗಾರಿಕೆ ರಂಗದಲ್ಲಿ ಭಾರಿ ಒಂದು ಬದಲಾವಣೆ ತರೋದಕ್ಕೆ ಪ್ರಯತ್ನ ಆಗ್ತಿತ್ತು. ಇಲ್ಲಿ ರಾಜ್ಯ ಸರ್ಕಾರ ಸರಿಯಾಗಿ ಅದಕ್ಕೆ ಸಾಥ್ ಕೊಟ್ಟಿಲ್ಲ. ಆದ್ರೂ ಕೂಡ ಕೈಗಾರಿಕೆ ವಿಚಾರದಲ್ಲಿ ಒಂದು ನಿಮಿಷ ಟೈಮ್ ಇಲ್ಲ ಎಲ್ಲ ಯಾವ ಕೈಗಾರಿಕೆ ನಮ್ಮಿಂದ ಬಿಟ್ಟು ಹೋಯ್ತು, ಇವಾಗ ಕೇಂದ್ರದಿಂದ ಮತ್ತೆ ಏನ್ ಪ್ರಯತ್ನ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಇನ್ನೊಂದು ಅರ್ಧ ಗಂಟೆಯಲ್ಲಿ ತಾವು ನೋಡಬಹುದು ಅಂತಕ್ಕಂಥ. ಎಲ್ಲದಕ್ಕಿಂತ ಇಷ್ಟು ಜನ ನಾವಿದ್ದೀವಿ, ಒಂದು ವಿಚಾರನ ಮರ್ತು ಬಿಟ್ಟಿದ್ದೀವಿ. ಶಿಕ್ಷಣದ ವಿಚಾರದಲ್ಲಿ ಇವತ್ತು ಮೂಲಭೂತವಾಗಿರ್ತಕ್ಕಂಥದ್ದು ಸಾಮಾನ್ಯದಿಂದ ಹಿಡಿದು ಅದೆಷ್ಟೇ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ದೂರದೃಷ್ಟಿಯಿಂದ ನಡೆದು ಶಿಕ್ಷಣ ವಿಚಾರ, ಅದು ಉನ್ನತ ಶಿಕ್ಷಣ ಆಗಿರ್ಬೋದು ಅಥವಾ ಕಾಲೇಜು ಮತ್ತು ಇದರಲ್ಲಿ ಇರ್ಬೋದು, ಅದಕ್ಕೆ ಮೂಲಭೂತವಾಗಿ ಒತ್ತು ಕೊಡ್ತಕ್ಕಂಥ ಕೆಲಸ ಈ ಬಜೆಟ್ ಅಲ್ಲೆಲ್ಲ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಬಹಳಷ್ಟು ಇದೆ. ಯಾಕೆಂತಂದ್ರೆ ಕಟ್ಟಕಡೆ ಪ್ರಜೆಗೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ತಾವೆಲ್ಲ ಕೂಡ ಮಾತಾಡಿದ್ರಿ, ಒಂದು ನಮ್ಗೆ ಇವತ್ತು ಎಷ್ಟು ವಿದ್ಯಾವಂತರಾದ್ರೆ ಈ ಸಮಾಜದಲ್ಲಿ ಅಷ್ಟು ಗುರ್ತಿಕೊಳ್ಳೋದಕ್ಕೆ ಒಂದು ಶಕ್ತಿ ಸಿಗುತ್ತೆ. आइटम नंबर 1, माननीय वित्त मंत्री श्रीमती निर्मला सीतारमण जी।